ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR 2006 ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಬೆಡಗಿನ ವಚನಕಾರರು ಯಾರಂತ ಕೇಳಿದರೆ, ಬೆಡಗಿನ ವಚನಕಾರ ಯಾರು? ಸಿದ್ದರಾಮ, ದೇವರ ದಾಸಿಮಯ್ಯ, ಚೆನ್ನಬಸವಣ್ಣ, ಅಲ್ಲಮಪ್ರಭು. ಸೊ ಬೆಡಗಿನ ವಚನಕಾರ, ಸೊ ಬೆಡಗು ಅಂತ ಹೇಳಿದ್ರೆ ಇಲ್ಲಿ ನಾವು ಸೌಂದರ್ಯ ಅನ್ನೋ ಅರ್ಥನ ಹೊಂದಿದೆ ಸ್ನೇಹಿತರೆ. ಇದು ಸೌಂದರ್ಯ. ಸೊ ಇಲ್ಲಿ ಬೆಡಗಿನ ವಚನಕಾರ ಅಂತ ಹೇಳಿದ್ರೆ ಅಲ್ಲಮಪ್ರಭು ಆಗಿರ್ತಾರೆ. ಇವರ ಒಂದು ಅಂಕಿತ ನಾಮ ಬಂದು ಗುಹೇಶ್ವರ ಆಗಿರ್ತಕ್ಕಂಥದ್ದು. ಆ್ಯಂಡ್ ಇವರು ಬಾರಿಸಿದ ವಾದ್ಯ ಅಂತ ಹೇಳಿರೋದು ಮದ್ದಾಳೆ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಸಹ ಕೇಳಿದರೆ ಮದ್ದಾಳೆ ಒಂದು ಎಕ್ಸಾಮಲ್ಲಿ ಅಂದರೆ DED ಅಲ್ಲೇ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಅಲ್ಲಮಪ್ರಭುರವರ ವಚನಗಳ ಅಂಕಿತ ಗುಹೇಶ್ವರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಮಂದಾನಿಲ ರಗಳೆಯ ಲಕ್ಷಣವನ್ನು ಕೇಳಿದರೆ 4 ಮಾತ್ರೆ 4 ಗಣ, 4 ಮಾತ್ರೆಯ 3 ಗಣ, 3 ಮಾತ್ರೆಯ 8 ಗಣ. ಸೊ 8 ಗಣ ಎಲ್ಲೂ ಕಂಡು ಬರೋದಿಲ್ಲ ಸ್ನೇಹಿತರೆ. ಆ್ಯಂಡ್ 5 ಮಾತ್ರೆಯ 4 ಗಣಗಳನ್ನ ಕೇಳಿದರೆ ನೋಡಿ, ಇಲ್ಲಿ ಮಂದಾನಿಲ ರಗಳೆ, ಒಟ್ಟು ರಗಳೆಯನ್ನು ನೋಡ್ತಾ ಹೋದರೆ ಉತ್ಸಾಹ ರಗಳೆಯನ್ನು ನೋಡ್ತೀವಿ, ಅದಾದ ನಂತರ ಮಂದಾನಿಲ, ಅದಾದ ನಂತರ ಲಲಿತ ರಗಳೆಯನ್ನು ನೋಡ್ತೀವಿ ಸ್ನೇಹಿತರೆ. ಲಲಿತ ರಗಳೆಯಲ್ಲಿ ಏನಾಗುತ್ತೆ, 5 ಮಾತ್ರೆಯ 4 ಗಣ ಕಂಡು ಬರ್ತಕ್ಕಂಥದ್ದು ಲಲಿತ ರಗಳೆ ಆಗಿರುತ್ತೆ. ಇನ್ನು ಉತ್ಸಾಹ ರಗಳೆಯಲ್ಲಿ ಏನಾಗುತ್ತೆ, 3 ಮಾತ್ರೆಯ 4 ಗಣ ಕಂಡು ಬರ್ತಕ್ಕಂಥದ್ದು 3 ಮಾತ್ರೆಯ 4 ಗಣ. ಸೊ ಓಕೆ, ಸೊ ಹಾಗಾಗಿ ಇಲ್ಲಿ ಯಾವುದು ಇಲ್ಲ, 3 ಮಾತ್ರೆ 4 ಗಣ ಉತ್ಸಾಹ ರಗಳೆ ಆಗುತ್ತೆ. 4 ಮಾತ್ರೆಯ 4 ಗಣ ಬರ್ತಕ್ಕಂಥದ್ದು ಮಂದಾನಿಲ ರಗಳೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಕ್ಷಣ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ವರ್ಷ ಯಾವುದು ಅಂತ ಕೇಳಿದರೆ, ಕನ್ನಡಕ್ಕೆ ಒಟ್ಟು ನಮಗೆ ಇಲ್ಲಿ ತನಕ 8 ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ. ಸೊ ಅದರಲ್ಲಿ ಫಸ್ಟ್ ತಂದು ಕೊಡ್ತಕ್ಕಂಥವ್ರು ಕುವೆಂಪುರವರು ಆಗಿರ್ತಾರೆ. ಅದು ಒಂದು ಕೃತಿ ಅಂತ ಹೇಳಿದರೆ ಶ್ರೀರಾಮಾಯಣ ದರ್ಶನಂ. ಹೌದಾ? ಸೊ ಶ್ರೀರಾಮಾಯಣ ದರ್ಶನಂಗೆ 1967ರಲ್ಲಿ, ಓಕೆ, 1967ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಸಿಗುತ್ತೆ. ಆದರೆ ಸ್ನೇಹಿತರೆ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ಅಂದರೆ ಕೊಟ್ಟಂತಹ ವರ್ಷ ಅಂತ ಹೇಳಿದ್ರೆ 1968 ಆಗಿರುತ್ತೆ. 67ರಲ್ಲಿ ಅನೌನ್ಸ್ ಆಗುತ್ತೆ, ಆದರೆ ಒಂದು ಪ್ರಶಸ್ತಿನ ಕೊಡ್ತಕ್ಕಂಥದ್ದು 1968ರಲ್ಲಿ ಸ್ನೇಹಿತರೆ. ಕಂದ ಪದ್ಯದಲ್ಲಿರುವ ಸಾಲುಗಳು ಎಷ್ಟು ಅಂತ ಕೇಳಿದರೆ 6, 3, 2, 4. ಆ್ಯಂಡ್ ನೋಡ್ತಾ ಹೋದರೆ 6 ಅಂತ ಬಂದಾಗ ಸ್ನೇಹಿತರೆ ನಾವು ಷಟ್ಪದಿ ಅಂತ ಹೇಳ್ತೀವಿ. ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಂತಲೇ ಹೇಳ್ತೀವಿ. ಷಟ್ಪದಿ ಬರುತ್ತೆ. 6 ಸಾಲುಗಳ ಪದ್ಯಕ್ಕೆ ಷಟ್ಪದಿ ಅಂತ ಕರಿತೀವಿ. ಇನ್ನು 3 ಸಾಲುಗಳ ಪದ್ಯಕ್ಕೆ ನಾವು ತ್ರಿಪದಿ ಅಂತ ಕರಿತೀವಿ. ತ್ರಿಪದಿಲಿ ನಾವು ಕಪ್ಪೇರವಟನ ಶಾಸನ ಏನು ಬರ್ತೋ, ಸೊ ಅದರಲ್ಲಿ ಮೊಟ್ಟ ಮೊದಲ ಒಂದು ತ್ರಿಪದಿ ಅಂತ ಹೇಳ್ಬಹುದು ಸ್ನೇಹಿತರೆ. ಇನ್ನು ತ್ರಿಪದಿಯ ಬ್ರಹ್ಮನೇ ಸರ್ವಜ್ಞ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು 2 ಇಲ್ಲ 4 ಅಂತ ಹೇಳಿದಾಗ ಕಂದ ಪದ್ಯಕ್ಕೆ ಬರ್ತಕ್ಕಂಥದ್ದು 4 ಸಾಲುಗಳ ಪದ್ಯ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 4. ದುರ್ಗಸಿಂಹನ ಕಾಲ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ದುರ್ಗಸಿಂಹನ ಒಂದು ಪ್ರಮುಖ ಕೃತಿ ಅಂತ ಹೇಳಿದ್ರೆ ಅದು ಪಂಚತಂತ್ರ. ಹೌದಾ? ಸೊ ಪಂಚತಂತ್ರ ಒಂದು ರಚನೆ ಮಾಡಿರ್ತಕ್ಕಂಥ ದುರ್ಗಸಿಂಹ. ಇವನ ಕಾಲ ಅಂತ ಹೇಳಿದ್ರೆ ಸ್ನೇಹಿತರೆ 1030. ಸರಸಿಜಮಾನಿತು ಎಂಬ ಬಿರುದಾಂಕಿತ ಕವಿ ಯಾರಂತ ಕೇಳಿದರೆ, ಷಡಕ್ಷರ ದೇವ, ರಾಜಶೇಖರ, ನಾಗವರ್ಮ, ಕೇಶಿರಾಜ. ಉತ್ತರ ಸ್ನೇಹಿತರೆ ಸರಸಿಜಮಾನಿತು ಎಂಬ ಬಿರುದಾಂಕಿತ ಒಂದಂತಹ ಕವಿ ಆಪ್ಷನ್ 1 ಷಡಕ್ಷರ ದೇವ. ಶಬರಶಂಕರ ವಿಲಾಸ ಬರುತ್ತೆ, ರಾಜಶೇಖರ ವಿಲಾಸ, ಸೊ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ತಟ್ಟನೆ ಎಂಬುದು ಸಾಮಾನ್ಯ ವ್ಯಯ, ಅನುಕರಣ ವ್ಯಯ, ಭಾವಸೂಚಕ ವ್ಯಯ ಆ್ಯಂಡ್ ಕ್ರಿಯಾರ್ಥಕ ವ್ಯಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ತಟ್ಟನೆ ಅಂತಕ್ಕಂಥದ್ದು ಒಂದು ಸಾಮಾನ್ಯ ವ್ಯಯಕ್ಕೆ ಬರುತ್ತೆ. ತಟ್ಟನೆ ಆಗಿರ್ಬೋದು, ಸೊಗಸಾಗಿ ಮೇಲೆ ಅಂದರೆ ಕೊಟ್ಟಿರ್ತಕ್ಕಂಥ ಪದ ಯಾವುದೇ ಒಂದು ಬದಲಾವಣೆ ಆಗದೆ ಸೇಮ್ ಹಾಗೆ ಬರ್ತಕ್ಕಂಥದ್ದು ಸಾಮಾನ್ಯ ವ್ಯಯದಲ್ಲಿರುತ್ತೆ. ಇನ್ನು ಅನುಕರಣ ವ್ಯಯ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಒಂದು ಪದ 2 ಸಲ ರಿಪೀಟ್ ಆಗುತ್ತೆ, ಬಟ್ ಅದಕ್ಕೆ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸರ ಆಗಿರ್ಬೋದು, ಜುಳು ಜುಳು, ತರ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಅನುಕರಣ ವ್ಯಯ ಆಗಿರುತ್ತೆ. ಇನ್ನು ಭಾವಸೂಚಕ ವ್ಯಯ ಎಂದಾಗ ಈ ಒಂದು ಚಿಹ್ನೆ ಏನು ಬರುತ್ತೋ, ಫಾರ್ ಎಕ್ಸಾಂಪಲ್ ಆಹಾ, ಓಹೋ ಆಗಿರಬಹುದು, ಹಾ ಆಗಿರ್ಬೋದು, ಸೊ ಎಲೆ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಒಂದು ಭಾವಸೂಚಕ ವ್ಯಯ ಆಗಿರುತ್ತೆ. ಇನ್ನು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದಾಗ ಅಲ್ಲ, ಹೌದು, ಉಂಟು, ಸೊ ಇದೆಲ್ಲ ಬರ್ತಕ್ಕಂಥದ್ದು ಕ್ರಿಯಾರ್ಥಕ ವ್ಯಯ ಆಗಿರುತ್ತೆ. ಹಾಲುಂಡ ತವರು ಎಂಬುದು ಗಾದೆ, ಒಗಟು, ಚಾಟುಕ್ತಿ, ನುಡಿಗಟ್ಟು ಅಂತ ಕೊಟ್ಟಿದೆ. ಹಾಲುಂಡ ತವರು ಒಂದು ಗಾದೆ ಬರಲ್ಲ ಸ್ನೇಹಿತರೆ, ಗಾದೆ ಒಗಟು ಬರಲ್ಲ, ಸೊ ಅದೊಂದು ನುಡಿಗಟ್ಟಾಗಿರುತ್ತೆ. ಬೈಬೇಡ ಎಂಬುದರ ಗ್ರಂಥ ಸ್ವರೂಪ ಯಾವುದು? ಬೈಬೇಡ, ಸೊ ಬಯ್ಯಬೇಡ ಅನ್ನೋದು ಅರ್ಥ ಬರುತ್ತೆ. ಸೊ ಬಯ್ಯು ಬೇಡ ಬರಲ್ಲ, ಬೈಯುವುದು ಬೇಡ ಅಲ್ಲ, ಬೈಯುವುದೇ ಬೇಡ ಆಗೋಲ್ಲ. ಸೊ ಆನ್ಸರ್ ಆಪ್ಷನ್ 1 ಬಯ್ಯಬೇಡ, ಬೈಬೇಡ.
ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದ ಯಾವುದು ಅಂತ ಕೇಳಿದರೆ, ಸೊ ಒಂದಕ್ಕಿಂತ ಅರ್ಥ ಅಂದಾಗ ಇದೆಲ್ಲ ಬರ್ತಕ್ಕಂಥ ಇಲ್ಲಿ ಸ್ನೇಹಿತರೆ ನಿಮಗೆ ವರ್ಣವೃತ್ತಿ, ಶ್ಲೇಷೆ, ಯಮಕ, ಪ್ಲುತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ಲುತ ಸ್ವರ ಅಂತ ಬರುತ್ತೆ ಸ್ನೇಹಿತರೆ. ಮೂರಕ್ಕಿಂತ ಹೆಚ್ಚು ಸ್ವರ ಅದೇ ಬರ್ತಕ್ಕಂಥ ಪ್ಲುತ ಸ್ವರಕ್ಕೆ ಬರುತ್ತೆ, ಸ್ವರಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ವರ್ಣವೃತ್ತಿ ಬರಲ್ಲ. ಇನ್ನು ಯಮಕ, ಶ್ಲೇಷ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಶ್ಲೇಷ ಅಲಂಕಾರ ನೋಡ್ತೀವಿ. ಯಾಕಂದರೆ ಬೇರೆ ಬೇರೆ ಅರ್ಥವನ್ನು ಹೊಂದಿರತಕ್ಕಂಥ ಒಂದೇ ಶಬ್ದವನ್ನು ನೋಡಿದಾಗ ಇಲ್ಲಿ ವರ್ಣಿಸ್ತಕ್ಕಂಥ ಒಂದು ಪದಗಳೇನು ಬರ್ತದೆ ನಾವು ಶ್ಲೇಷ ಅಲಂಕಾರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ದೆ ಸ್ನೇಹಿತರೆ, ಈಗ ರಂಭ ಅಂತ ಹೇಳ್ತೀವಿ. ರಂಭ, ಸೊ ಓಕೆ, ಇದೊಂದು ಅಲಂಕಾರ ನಾವು ಸೆಂಟೆನ್ಸ್ ತೊಗೊಂಡಿರೋದು ನೀಟಾಗಿ ಅರ್ಥ ಆಗುತ್ತೆ. ರಂಭ ಪದದ ಅರ್ಥ ನಾವು ಅಪ್ಸರೆ ಅಂತ ಹೇಳ್ತೀವಿ, ರಂಬೆ, ಅಪ್ಸರೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ರಂಭ ಪದ ಇನ್ನೊಂದು ಅರ್ಥ ಬಾಳೆಕಂಬ ಅಂತಲೂ ಬರುತ್ತೆ. ಓಕೆ, ಸೊ ಬಾಳೆಕಂಬ, ಈಗ ಫಾರ್ ಎಕ್ಸಾಂಪಲ್ ಹರಿ ಆಗಿರಬಹುದು. ಸೊ ಈ ರೀತಿ ಒಂದು ಪದಕ್ಕೆ ಎರಡೆರಡು ಅರ್ಥಗಳೇನು ತಗೊಂಡು ಪದವನ್ನು, ವಿಷಯವನ್ನು ವರ್ಣನೆ ಮಾಡ್ತಕ್ಕಂಥದ್ದು ಇರುತ್ತಲ್ಲ, ಸೊ ಅದನ್ನು ಶ್ಲೇಷ ಅಲಂಕಾರ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 2 ಶ್ಲೇಷೆ ಆಗಿರುತ್ತೆ. ಎರಡು ವಸ್ತುಗಳಿಗೆ ಪರಸ್ಪರ ಸಾದೃಶ್ಯ ಇರುವುದು ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾವುದು ಅಲ್ಲ. ಸೊ ನೋಡಿ, ಉತ್ಪ್ರೇಕ್ಷೆ ಅಂತ ಹೇಳಿದಾಗ ಒಂದು ಪದಾರ್ಥ ಅಥವಾ ಸನ್ನಿವೇಶವನ್ನು ಮತ್ತೊಂದಾಗಿ ಕಲ್ಪಿಸ್ಕೊಂಡು ಹೇಳ್ತಕ್ಕಂಥದ್ದನ್ನ ನಾವು ವರ್ಣಿಸ್ತಕ್ಕಂಥ ಉತ್ಪ್ರೇಕ್ಷ ಅಲಂಕಾರ ಹೇಳ್ತೀವಿ. ಸೊ ಹಾಗಾಗಿ ಅದು ಬರೋದಿಲ್ಲ. ಇನ್ನು ರೂಪಕಾಲಂಕಾರ ಅಂತ ಹೇಳಿದಾಗ ಭೇದವಿಲ್ಲದ ಹೋಲಿಕೆ ಅಂತ ಹೇಳ್ತೀವಿ, ಭೇದನೆ ಇರೋಲ್ಲ. ಸೊ ಉಪಮಾನ ಮತ್ತು ಉಪಮೇಯ ಏನಿರುತ್ತೋ ಅದಕ್ಕೆ ಯಾವುದೇ ಒಂದು ಭೇದನೆ ಇಲ್ಲ, ಎರಡು ಒಂದೇ ಅನ್ನೋ ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಬಟ್ ಹಾಗಾಗಿ ಇದು ಬರಲ್ಲ. ಸೊ ಪರಸ್ಪರ ಸಾದೃಶ ಅಂತ ಹೇಳಿದಾಗ ನಾವು ಇಲ್ಲಿ ಯಾವ್ದು ತೊಗೊಳ್ಬಹುದು ಅಂತ ಹೇಳಿದ್ರೆ, ಸಾದೃಶ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಉಪಮಾಲಂಕಾರ ಆಗಿರುತ್ತೆ. ಪಂಪನಿಗೆ ಆಶ್ರಯ ಕೊಟ್ಟಿದ್ದವ ಯಾರು? ತೈಲಪ್ಪ, ಮುಮ್ಮಡಿ ಕೃಷ್ಣ, ಹರಿಕೇಸರಿ, ವಿಷ್ಣುವರ್ಧನ್ ಅಂತ ಕೊಟ್ಟಿದ್ದಾರೆ. ಸೊ ಪಂಪನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ 3 ಹರಿಕೇಸರಿ. ಕವಿರಾಜ ಮಾರ್ಗ ಕೃತಿ ವ್ಯಾಕರಣ ಗ್ರಂಥ, ಅಲಂಕಾರ ಗ್ರಂಥ, ಗದ್ಯ ಗ್ರಂಥ, ನಾಟಕ ಗ್ರಂಥ ಅಂತ ಕೊಟ್ಟಿದ್ದಾರೆ. ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ಇದೊಂದು ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ. ಆಪ್ಷನ್ 2 ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಆಗಿರುತ್ತೆ ಕವಿರಾಜ ಮಾರ್ಗ ಅಂತಕ್ಕಂಥದ್ದು. ಬಟಾಟೆ ಎಂಬುದು ಪರ್ಷಿಯನ್ ಪದ, ರೋಮನ್ ಪದ, ಪೋರ್ಚುಗೀಸ್ ಪದ ಮತ್ತು ಗ್ರೀಕ್ ಪದ ಅಂತ ಕೊಟ್ಟಿದ್ದಾರೆ. ಬಟಾಟೆ ಅಂತಕ್ಕಂಥದ್ದು ಒಂದು ಪೋರ್ಚುಗೀಸ್ ಪದ ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 3 ನಾವು ತಗೊಳ್ತಾ ಹೋಗ್ತೀವಿ. ಕನ್ನಡ ವರ್ಣಮಾಲೆಗೆ ಆಧಾರವಾಗಿರುವ ಭಾಷೆ ಯಾವುದು? ತೆಲುಗು, ತಮಿಳು, ಸಂಸ್ಕೃತ ಆ್ಯಂಡ್ ಮರಾಠಿ. ಸೊ ಸ್ನೇಹಿತರಲ್ಲಿ ಕನ್ನಡ ವರ್ಣಮಾಲೆ ಅಂತ ಹೇಳ್ತಾ ನಮಗೆ ಕನ್ನಡ ಅಂದ ತಕ್ಷಣವೇ ಬರ್ತಕ್ಕಂಥದ್ದಲ್ಲಿ ನಮಗೆ ಸಂಸ್ಕೃತ ಬರುತ್ತೆ. ಸೊ ತೆಲುಗು, ತಮಿಳು, ಮರಾಠಿ ಇವೆಲ್ಲ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಆನ್ಸರ್ ಆಪ್ಷನ್ 3 ಸಂಸ್ಕೃತ. ಸೊ ಇದ್ರ ಮೇಲೆ ಕ್ವಶನ್ಸ್ ಲಾಸ್ಟ್ ಒಂದು ಕೇಳಿದರು, ಕನ್ನಡ ಯಾವ ಒಂದು ವರ್ಗಕ್ಕೆ ಸೇರಿದೆ, ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ, ಆ ಒಂದು ಸಹ ಪ್ರಶ್ನೆಯೂ ಸಹ ಕೇಳಿದ್ದಾರೆ. ಸೊ ಇಲ್ಲಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅಂದರೆ ಭಾಷೆಗೆ ಆಧಾರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇಲ್ಲಿ ಇನ್ನೂ ಬರುತ್ತೆ ಸ್ನೇಹಿತರೆ, ಉತ್ತರ ದ್ರಾವಿಡ, ದಕ್ಷಿಣ ದ್ರಾವಿಡ, ದ್ರಾವಿಡ ಭಾಷೆಗಳು ಯಾವ್ದಾದ್ರು ಬರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಕಟ್ಟಡವನ್ನು ಎಂಬುದರಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಸೊ ಕಟ್ಟಡವನ್ನು ವನ್ನಲ್ಲಿ ಹಣ್ಣು ಇದೆ ಸ್ನೇಹಿತರೆ. ಸೊ ಓಕೆ, ಪ್ರಥಮ ನಾವು ಹೂ ಅಂತ ಹೇಳ್ತೀವಿ, ದ್ವಿತೀಯ ಹಣ್ಣು ಬರುತ್ತೆ, ಆ್ಯಂಡ್ ತೃತೀಯ ಇಂದ ಬರುತ್ತೆ, ಆ್ಯಂಡ್ ಷಷ್ಠಿ ಆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹಣ್ಣು ಅಂತಕ್ಕಂಥದ್ದು ದ್ವಿತೀಯ ಬರುತ್ತೆ, ಆಪ್ಷನ್ 2. ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ, ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ಮಾನಜವರಯ್ಯ ಆ್ಯಂಡ್ ಅರವಿಂದ್ ಮಾಲಗಿತ್ತಿ. ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಕರ್ತೃ ಅಂತ ಹೇಳಿದರೆ ಅರವಿಂದ ಮಾಲಗಿತ್ತಿಯರು ಬರ್ತಕ್ಕಂಥದ್ದು. ಇನ್ನು ಸಿದ್ಧಲಿಂಗಯ್ಯ ಗೊತ್ತೇ ಇದೆ, ನಾನು ತುಂಬ ಸಹ ನಾನು ಹೇಳಿದ್ದೀನಿ ಸ್ನೇಹಿತರೆ. ಸೊ ಇವರೆಲ್ಲ ಒಂದು ಇದರಲ್ಲಿ ದಲಿತ ಸಂಘ ಇದರಲ್ಲಿ ಬರ್ತಕ್ಕಂಥದ್ದು, ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು ಸಿದ್ಧಲಿಂಗಯ್ಯ, ದೇವೇಂದ್ರ ಮಹಾದೇವ ಇವರೆಲ್ಲ. ಸೊ ಆನ್ಸರ್ ಆಪ್ಷನ್ 4 ಅರವಿಂದ್ ಮಾಲಗಿತ್ತಿ. ಪ್ರಕೃತಿಯೊಂದಿಗೆ ಸೇರುವ ಪ್ರತ್ಯಯ ಯಾವುದು? ಅಖ್ಯಾತ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ, ಅನುಕರಣ ಪ್ರತ್ಯಯ ಯಾವುದು ಅಲ್ಲ. ಪ್ರಕೃತಿಯೊಂದಿಗೆ ಸೇರುವ ಪ್ರತ್ಯಯ ಆಪ್ಷನ್ 2 ವಿಭಕ್ತಿ ಪ್ರತ್ಯಯ. ಗುಂಪಿಗೆ ಸೇರದ ಪದ ಯಾವುದು? ಬಯಲಾಟ, ದೊಡ್ಡಾಟ, ಸಣ್ಣಾಟ, ಹೊಡೆದಾಟ. ಸೊ ಬಯಲಾಟ, ದೊಡ್ಡಾಟ, ಸಣ್ಣಾಟ ಒಂದು ಕಲೆಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಹೊಡೆದಾಟ ಅಂತಕ್ಕಂಥದ್ದು ಯಾವುದು ಕಲೆ ಇಲ್ಲ ಅಲ್ಲಿ. ಸೊ ಆನ್ಸರ್ ಆಪ್ಷನ್ 4 ಹೊಡೆದಾಟ. ಒಳ್ಳೆಯ ಎಂಬುದು ಸರ್ವನಾಮ, ಗುಣವಾಚಕ, ದಿಗ್ವಾಚಕ ಆ್ಯಂಡ್ ಸಂಖ್ಯಾವಾಚಕ. ಒಳ್ಳೆಯ ಮೀನ್ಸ್ ಇಲ್ಲಿ ಸರ್ವನಾಮ ಬರಲ್ಲ, ಯಾಕಂದರೆ ಸರ್ವನಾಮನ ನಾಮಪದಕ್ಕೆ ಬದಲಾಗಿ ಬಳಸ್ತಕ್ಕಂಥದ್ದು ಅವನು, ಇವನು, ಅದು, ಇದು ಇದೆಲ್ಲ ಬರುತ್ತೆ. ಬಟ್ ದಿಗ್ವಾಚಕ ದಿಕ್ಕುಗಳು ಬರುತ್ತೆ, ದಿಕ್ಕುಗಳು ಇದು ದಿಕ್ಕುಗಳನ್ನು ತೋರಿಸ್ತಾ ಇಲ್ಲ. ಸಂಖ್ಯಾವಾಚಕ ಅಂತ ಹೇಳಿದಾಗ ಸಂಖ್ಯೆಗಳು ಬರುತ್ತೆ, ಇಲ್ಲಿ ಯಾವುದೇ ಒಂದು ಸಂಖ್ಯೆ ಇಲ್ಲ. ಸೊ ಒಳ್ಳೆಯ ಒಂದು ಗುಣವನ್ನು ತೋರಿಸ್ತಕ್ಕಂಥದ್ದು ಆಪ್ಷನ್ 2 ಗುಣವಾಚಕ ಬರುತ್ತೆ. ಸೊ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ಬುಕ್ ಆಗಿರ್ಬೋದು. ಸೊ ಅಂದರೆ ಬುಕ್ ಅಥವಾ ಒಬ್ಬ ವ್ಯಕ್ತಿಯ ಗುಣವನ್ನು ತೋರಿಸ್ತಕ್ಕಂಥದ್ದು ಒಂದು ಪದ ಆಗಿರುತ್ತೆ ಗುಣವಾಚಕ.
ಸೋಮೇಶ್ವರ ಶತಕದಂಥ ಆಧುನಿಕ ಸಾಹಿತ್ಯದಲ್ಲಿರುವ ಕೃತಿ ಯಾವುದಂತ ಕೇಳಿದರೆ, ಸೋಮೇಶ್ವರ ಶತಕದಂಥ ಆಧುನಿಕ ಸಾಹಿತ್ಯದಲ್ಲಿರುವ ಕೃತಿ ಯಾವುದು? ನೋಡಿ, ಸೋಮೇಶ್ವರ ಶತಕವನ್ನು ರಚನೆ ಮಾಡಿರ್ತಕ್ಕಂಥವ್ರು ಪುಲಿಗೆರೆ ಸೋಮನಾಥ. ಪುಲಿಗೆರೆ ಸೋಮನಾಥ. ಓಕೆ, ಸೋಮನಾಥರು ರಚನೆ ಮಾಡಿರ್ತಕ್ಕಂಥದ್ದು ಸೋಮೇಶ್ವರ ಶತಕ. ಇದಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಸಾಹಿತ್ಯದಲ್ಲಿರುವ ಕೃತಿ ಅಂತ ಹೇಳಿದ್ರೆ DVಜಿ ಅವರು ರಚನೆ ಮಾಡಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ. ಆಪ್ಷನ್ 2. ಮುದ್ರಾ ಮಂಜೂಷ ಕೃತಿಗೆ ಮೂಲ ಆಕಾರ ಯಾವುದಂತ ಕೇಳಿದರೆ ಮುದ್ರಾ ಯುಂಗುರ, ಮುದ್ರಾ ರಾಕ್ಷಸ, ಮುದ್ರಾ ಯೋಲಗ, ಮುದ್ರಾ ಚೈತನ್ಯ. ಇಲ್ಲೇನಾಗುತ್ತೆ, ಮುದ್ರಾ ಮಂಜೂಷವನ್ನು ಕೆಂಪು ನಾರಾಯಣ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಕೆಂಪು ನಾರಾಯಣ. ಓಕೆ, ಇದಕ್ಕೆ ಬೇಸ್ಮೆಂಟ್ ಅಂದರೆ ಇದಕ್ಕೆ ಮೂಲ ಆಕಾರ ಅಂತೇಳಿದ್ರೆ ಮುದ್ರಾ ರಾಕ್ಷಸ ಆಗಿರುತ್ತೆ. ಮುದ್ರಾ ರಾಕ್ಷಸ ವಿಶಾಖ ದತ್ತ ರಚನೆ ಮಾಡಿರ್ತಕ್ಕಂಥದ್ದು. ವಿಶಾಖ ದತ್ತ. ಓಕೆ, ಆನ್ಸರ್ ಆಪ್ಷನ್ 2. ಪ್ಲುತದಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನೋಡ್ತಾ ಹೋದಾಗ ಇಲ್ಲಿ ಸ್ವರಗಳಲ್ಲಿ ಬರುತ್ತೆ ಸ್ನೇಹಿತರೆ. ಸ್ವರಗಳು ಹ್ರಸ್ವ ಸ್ವರ ಆ್ಯಂಡ್ ದೀರ್ಘ ಸ್ವರ. ಓಕೆ, ದೀರ್ಘ ಸ್ವರ ಆ್ಯಂಡ್ ಪ್ಲುತ ಸ್ವರ ಅಂತ ನೋಡ್ತೀವಿ. ಹ್ರಸ್ವ ಸ್ವರದಲ್ಲಿ 1 ಬರುತ್ತೆ, ದೀರ್ಘ ಸ್ವರ 2 ಮಾತ್ರ ಬರುತ್ತೆ, ಪ್ಲುತ ಸ್ವರ ಅಂದಾಗ 3 ಬರುತ್ತೆ. ಆನ್ಸರ್ ಆಪ್ಷನ್ 3. ನೀರೊಳಗಿರ್ದು ಬೆಮರ್ತನುರಗ ಪತಾಕಂ ಈ ವಾಕ್ಯ ಹೇಳಿದವರು ಯಾರು ಅಂತ ಕೊಟ್ಟಿದ್ದಾರೆ. ಪಂಪ, ರನ್ನ, ಕುಮಾರವ್ಯಾಸ ಮತ್ತು ಲಕ್ಷ್ಮೀಶ. ಈ ಒಂದು ಸಾಲು ಏನಿದೆಯೋ ನೀರೊಳಗಿರ್ದು ಬೆಮರ್ತನುರಗ ಪತಾಕಂ, ಇದು ಐ ಥಿಂಕ್ 8th 9th 10th ಒಟ್ಟಲ್ಲಿ ಹೈಸ್ಕೂಲ್ ಲೆವೆಲಲ್ಲಿ ಒಂದು ಕನ್ನಡ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಇದನ್ನು ಹೇಳಿರ್ತಕ್ಕಂಥವ್ರು ರನ್ನ. ಇಲ್ಲಿ ಏನಾಗುತ್ತೆ, ದುರ್ಯೋಧನ ಮತ್ತು ಭೀಮನಿಗೆ ಯುದ್ಧ ನಡಿಬೇಕಾದ್ರೆ ಏನಾಗುತ್ತೆ, ದುರ್ಯೋಧನ ನೀರಿನ ಸಮುದ್ರ ಒಳಗಡೆ ಹೋಗಿ ಕೂತ್ಕೊಳ್ತಾನಲ್ಲ, ಅಂಥ ಟೈಮಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಈ ಒಂದು ಸಾಲುಗಳು. ಆನ್ಸರ್ ಆಪ್ಷನ್ 2 ರನ್ನ ಆಗಿರ್ತಾನೆ. ಕಪ್ಪೆ ಅರಭಟನ ಶಾಸನ ಯಾವುದು? ದ್ವಿಪದಿಯಲ್ಲಿದೆ, ತ್ರಿಪದಿಯಲ್ಲಿದೆ, ಚೌಪದಿಯಲ್ಲಿದೆ, ಗದ್ಯದಲ್ಲಿದೆ ಅಂತ ಕೊಟ್ಟರೆ ಕಪ್ಪೆ ಅರಭಟನ ಶಾಸನ ನಾವು ತ್ರಿಪದಿಯಲ್ಲಿ ನೋಡ್ತಾ ಹೋಗ್ತೀವಿ. ಆಪ್ಷನ್ 2 ತ್ರಿಪದಿಯಲ್ಲಿ ಇರ್ತಕ್ಕಂಥದ್ದು. ಕಪ್ಪೆ ಅರಭಟನ ಶಾಸನ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಅಂತಲೇ ಹೇಳ್ಬೋದು. ಆನ್ಸರ್ ಆಪ್ಷನ್ 2 ಆಗಿರುತ್ತೆ ಸ್ನೇಹಿತರೆ.